ನಾಯಿಗಳಿಲ್ಲ ನಮ್ಮ ಮನೆಯಲ್ಲಿ. ಇದು ಪರಿವಾರ ಪೂಜೆ. ಇಲ್ಲಿ ಕೊಟ್ಟಿದ್ದೇನೆ. ಅರಳಿದ ಪುಷ್ಪದ ನಡುವೆ ಸೀತಾರಾಮರ ಪೂಜೆ. ನಡುವೆ ಸೀತಾರಾಮ, ರಾಮನ ತೊಡೆಯಲ್ಲಿ ಸೀತೆ, ಮತ್ತು ಅಕ್ಕಪಕ್ಕದಲ್ಲಿ ಭರತ ಶತ್ರುಘ್ನರು, ಎದುರಿನಲ್ಲಿ ಹನುಮಂತ ಬರ್ತಾನೆ, ಮತ್ತು 4 ಜನ 4 ಕಡೆಯಲ್ಲಿ ಜಾಮವಂತ, ಅಂಗದ, ಸುಗ್ರೀವ, ವಿಭೀಷಣರು. ಇದು ಪೂಜೆಯೇ ವೈಚಿತ್ರ್ಯ ವಾಸ್ತವವಾಗಿ. ಆದರೆ ಅವರು ಎಲ್ಲಿದ್ದಾರೆ ಎನ್ನುವುದರ ಬಗ್ಗೆ ಕೆಲವೆಲ್ಲ ಮಾತುಗಳು, ಪ್ರಮಾಣಗಳು ಕೊಟ್ಟಿದ್ದೇನೆ. ಇನ್ನು ಅವರ ಸೇವೆಗಳ ಬಗ್ಗೆಯೂ ಪ್ರಮಾಣಗಳಿವೆ. ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ ಕೆಲವೊಮ್ಮೆ. ಆದರೂ ಒಂದು ಪೂಜೆ ಮಟ್ಟಿನಲ್ಲಿ ಇರತಕ್ಕ ಪ್ರಮಾಣಕ್ಕಾಗಿ ಈ ಡಯಾಗ್ರಾಮು, ನಾನು ಆ ಡಯಾಗ್ರಾಮಿಗೂ ಆ ಗೆರೆಗೂ ಅಷ್ಟೇನು ಸಾಜಾತ್ಯ ಇಲ್ಲ. ಆದರೂ ವಾಸ್ತವವಾಗಿ ಪೂಜೆ ಮಾಡಬೇಕಾದ ವಿಧಾನವನ್ನು ಅವರು ಹೇಳಿದ್ದು. 2 ಕಡೆಯಲ್ಲಿ ಭರತ ಶತ್ರುಘ್ನರ ಅವರಿಬ್ಬರ ಸೇವೆ, ಚಾಮರ ಹಿಡಿದ ಸೇವೆ. ಆನಂತರ ಲಕ್ಷ್ಮಣನ ಸೇವೆ ಶ್ವೇತಛತ್ರ ಹಿಡಿಯುವಂಥದ್ದು. ವಾಸ್ತವವಾಗಿ ಹಿಂಬದಿಯಲ್ಲಿ ನಿಂತಿರ್ತಾನೆ. ಹನುಮಂತ ಎದುರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ, ನಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹನುಮಂತ, ನಾವು ಯಾರ್ಯಾರನ್ನು ಇಡ್ತೇವೆ ಪ್ರಾರ್ಥನೆ ಮಾಡಲಿಕ್ಕೆ. ಅವರು ಬಂದ ತಕ್ಷಣವೇ ವಾತಾಪಿ ಗಣಪ ಅಲ್ಲ, ಇಲ್ಲಿ ಇರುವುದು ಯಾವುದೋ ವಿಷಯ ಇರ್ತದೆ. ಯಾರನ್ನು ಪ್ರಾರ್ಥನೆ ಮಾಡಿದ ಯಾವುದೋ ಕಾರ್ಯಕ್ರಮ ಮಾಡಲಿಕ್ಕೆ, ನಾನು ರಾಮನವಮಿ ಮಾತಾಡ್ತೇನೆ ಅಂದರೆ ರಾಮನ ಪ್ರಾರ್ಥನೆ ಮಾಡಬೇಕು ಎಲ್ಲರೂ. ಕ್ರಮ ಹಾಗೆ. ಇದು ಶುರುವಿದ್ದು ಶುರು ಮಾಡೋದು ಅಲ್ಲ, ಶುರು ಮಾಡಿ ಆದರೂ ಮುಂದೆ ಹೋಗಬೇಕು, ಮುಂದೆ ಹೋಗೋದಿಲ್ಲ, ಅದು ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ಯಾವ ಮೂರ್ತಿಯ ಯಾವ ಉಪಾಸನೆಗ ಬಂತು, ನಾವು ಗ್ರಹಣಕ್ಕೆ ಹೋದೆವು, ಯಾವುದೋ ಒಂದು ನದಿಯಲ್ಲಿ ಮಿಂದೆವು, ಅಲ್ಲಿ ಹೋಗಿಕೊಂಡು ಯಾವುದೋ ನದಿಯನ್ನು ಕರೆದ್ರೆ ನಮ್ಗೆ ಗೊತ್ತುಂಟಲ್ಲ, ಹೆಸರು ಹೇಳಿಕೊಂಡೆಲ್ಲ ಕೂತರೆ ಆಗೋದಿಲ್ಲ. ಯಾವ ನದಿ ಇದ್ದಾಳೋ ಆ ನದಿಗೆ ಪೂಜೆ, ಪುನಸ್ಕಾರ, ಬಾಗಿನ, ಆನಂತರ ಅರ್ಘ್ಯ ಎಲ್ಲ ಕೊಡಲಿಕ್ಕೆ. ಉತ್ತಮ ನದಿಯರನ್ನು ಕರೆದ್ರೆ ಅವರು ಮಾತಾಡೋದಿಲ್ಲ. ಯಾಕೆಂದರೆ ಎಲ್ಲ ನದಿಗಳ ಸಂಗಮಲ್ಲಿ ಸೇರ್ತದೆ, ದೊಡ್ಡ ನದಿಗಳು ಬರ್ತಾರೆ. ಗಂಗೆ ಅಂತ ಕರೆದ್ರೆ ತಪ್ಪಿಲ್ಲ. ಆದರೆ ಕೆಳಗಿನ ನದಿಯನ್ನೆಲ್ಲ ಯಾವ್ಯಾವುದೋ ನದಿಗಳಿಗೆ ಕರೆದ್ರೆ ನನ್ನನ್ನು ಕರೆಯುವುದಿಲ್ಲ, ಯಾರನ್ನೂ ಕರೀತಾರೆ, ಇಲ್ಲಿ ಒಂದೊಂದು ಬೇಸರಿಸ್ತಾರೆ. ಹಾಗಾಗಿ ಯಾವ ಪ್ರೋಗ್ರಾಮು ಅವರನ್ನು ಪ್ರೈಸ್ ಮಾಡೋದ್ರಲ್ಲಿ ಅರ್ಥ ಉಂಟು, ಯಾವ ದೇವಸ್ಥಾನವೋ ಅಲ್ಲಿ ಅವರನ್ನು ಕರೆಯೋದ್ರಲ್ಲಿ ಅರ್ಥ ಉಂಟು. ಯಾವುದೋ ಗುಡಿಗೆ ಹೋಗೋದು, ಯಾವುದೋ ದೇವರ ಕೂಗೆ ಹೇಳೋದು, ಕೊನೆಗೆ ಯಾವುದೋ ವಾರ ಬಂತು ಅಂತ ಬೊಬ್ಬೆ ಹೊಡೆಯೋದು, ಪ್ರಯೋಜನ ಇಲ್ಲದ ವಿಷಯ. ಯಾವುದೋ ವಾರ, ಯಾವುದೋ ಕತೆ. ಈಗ ಹೇಳುವುದರಲ್ಲಿ ತಪ್ಪಲ್ಲ, ಆದರೆ ಎಲ್ಲಿ ಹೇಳಬೇಕು ಎನ್ನುವುದು ಬೇಕಲ್ಲ, ಅದು ಮುಖ್ಯ. ಆದ್ದರಿಂದ ರಾಮನ ಎದುರಲ್ಲಿ ಕೂತವ ಯಾರಿಗೆ? ಹನುಮಂತ. ಅವನು ಕರೀದು ಯಾರನ್ನು? ರಾಮನನ್ನು. ಮತ್ತು ಬೇರೆ ಯಾರು ಬರಲಿಕ್ಕೆ ಇರಲಿಲ್ಲ, ಉಳಿದವರೆಲ್ಲ ದೂರದಲ್ಲಿ ಇರಲಿಕ್ಕೆ ಅನ್ನೋ ಒಂದು ಸೊಗಸಾದ ಒಂದು ರಾಮನವಮಿಯಲ್ಲಿ ಒಂದೊಮ್ಮೆ ಮಂಡಲ ಮಾಡೋದಾದರೆ, ಅಷ್ಟಪದ್ಮದ ಮಂಡಲ ಮಾಡಿದರೆ ಇಷ್ಟು ಜನರನ್ನು ಪೂಜೆ ಮಾಡಲಿಕ್ಕೆ ಚಂದವಾದ ಸಣ್ಣದಾದ ಪೂಜೆ.